ಹೋಗ್ತಾ ಇದಾರೆ ಅಂದ್ರೆ ಇಲ್ಲಿ ಆ ಸಂಸ್ಕೃತಿ ಇದೆಯಲ್ಲೋ ಗೊತ್ತಿಲ್ಲ. ನಮ್ ಕಡೆ ಯಾವನಾದ್ರೂ ಹೋದ್ರೆ ಸಾಕು ಫ್ಲೆಕ್ಸ್, ಯಾವುದು ಶ್ರದ್ಧಾಂಜಲಿ ಪೋಸ್ಟ್, ಮತ್ತೆ ಹುಟ್ಟಿಮ ಗೆಳೆಯ ಆನಂದ 35 ವರ್ಷ, ಮತ್ತೆ ಹುಟ್ಟಿಮ ಗೆಳೆಯ. ಏನಾಗಿತ್ತು? ಹಾರ್ಟ್ ಅಟ್ಯಾಕ್. ಇನ್ನೊಬ್ಬ ನಾರಾಯಣ ಸ್ವಾಮಿ 40 ವರ್ಷ, ಮತ್ತೆ ಹುಟ್ಟಿಮ ಗೆಳೆಯ. ಏನಾಗಿತ್ತು? ಹಾರ್ಟ್ ಅಟ್ಯಾಕ್. ಬರೀ ಗುಣಿಸೋದೇ ಶ್ರದ್ಧಾಂಜಲಿ ಪೋಸ್ಟ್ ಎಲ್ಲ 35-40-45. ಈಗಲೇ ನಮ್ಮ ರಾಘವೇಂದ್ರ ಪರವಾಗಿ ನಾನೇ ಅನೌನ್ಸ್ ಮಾಡ್ಬಿಡ್ತೀನಿ, 1 ಲಕ್ಷ ರೂಗಳು ನಿಮಗೆ. ಒಂದೇ ಒಂದು ಶ್ರದ್ಧಾಂಜಲಿ ಪೋಸ್ಟ್ ಹೆಣ್ಮಕ್ಳದು. ಮತ್ತೆ ಹುಟ್ಟಿ ಬಾ ಗೆಳತಿ ಇದೆಯಾ? ಇಲ್ಲ. ಹೆಣ್ಮಕ್ಳದು ಶ್ರದ್ಧಾಂಜಲಿ ಪೋಸ್ಟ್ಗಳು ಇಲ್ಲ. 35-40 ವರ್ಷ ಇದೆಯಾ? ಇಲ್ಲ. ಹಾಗಾದ್ರೆ ಯಾವಾಗ ಹೆಣ್ಮಕ್ಳದ್ದು ಶ್ರದ್ಧಾಂಜಲಿ ಪೋಸ್ಟ್ ಬರುತ್ತೆ ಅಂತ ಕೇಳಿದ್ರು, ಅದಕ್ಕೆ ನಾನು ಹೇಳಿದೆ ಬರುತ್ತೆ, ಹೆಣ್ಮಕ್ಳು ಶ್ರದ್ಧಾಂಜಲಿ ಪೋಸ್ಟ್ ಬರುತ್ತೆ. ಯಾವಾಗ? ರಂಗಪ್ಪ 38 ವರ್ಷ, ಹೆಣ್ಮಕ್ಳು ಏಜಲ್ಲೂ 99 ಹೊಡಿತಾರೆ. ಅದಕ್ಕೆ ನಾನು ಗಂಡ್ಮಕ್ಳಿಗೆ ಹೇಳ್ತಾ ಇದ್ದೀನಿ, 35-40 ನಾವು ಕೂಡ ರಂಗಪ್ಪ 98 ವರ್ಷ, ನಿಂಗಪ್ಪ 103 ವರ್ಷ ಬದುಕಬೇಕು ಅಂದ್ರೆ ಹೆಣ್ಮಕ್ಳ ಜೊತೆ ಮನೆಯಲ್ಲಿ ಚೆನ್ನಾಗಿರೋಣ, ಹೆಣ್ಮಕ್ಳಿಗೆ ಸಹಾಯ ಮಾಡೋಣ, ಹೆಣ್ಮಕ್ಳು ನಾವು ಚೆನ್ನಾಗಿರ್ಬೇಕು ಅನ್ನೋದೇ ನಮ್ಮ ಆಶಯ. ಅದಕ್ಕೋಸ್ಕರ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಈ ಕಡೆ ಗರ್ಲ್ಸ್ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು, ಸ್ಟ್ರಾಂಗ್ ಗುರು. ಒಬ್ಬ ಹೇಳ್ದ ಕುಡಿದು ಬಿಟ್ಟು ರಾಂಗ್ ಗುರು. ಏಯ್ ಯಾಕೋ ಹೆಣ್ಮಕ್ಳನ್ನ ರಾಂಗ್ ಅಂತೀಯ ಅಂತೆ. ನನಗೆ ಕೈ ಕೊಟ್ಬಿಟ್ಟು ಹೋಗ್ಬಿಟ್ಟವ್ರೆ 3 ಜನ ಲವ್ ಮಾಡ್ತೀನಿ ಅಂತ. ಹಂಗೆಲ್ಲ ಹೇಳ್ಬೇಡ, ಹೆಣ್ಣು ಮಕ್ಳು ಕೈ ಕೊಟ್ಟೋದ್ರು ಅಂತ ಹೇಳ್ಬೇಡ. ಪಾಪ ಅವ್ರ ಪರಿಸ್ಥಿತಿ ಹೇಗಿರುತ್ತೆ ಅನ್ಕತೇನೋ ಅಲ್ವಾ? ನೀನು ಒಬ್ಬರು ಬಿಟ್ಟು 3 ಜನ ಲವ್ ಮಾಡಿದೀಯ, ನೀನ್ ಯಾವ ಸೀಮೆ ಲವರ್ ಅಂತೆ. ಅಯ್ಯೋ ಒನ್ ವೇ ಲವ್ ಸಾರ್ ಅಂತ. ಒನ್ ವೇ ಲವ್ ಎಷ್ಟು ಸೀರಿಯಸ್ ಆಗಿ ತಗೊಂಡು. ಅದಕ್ಕೆ ನಾನು ಹೇಳಿದೆ, ಹೆಣ್ಣು ಮಕ್ಳು ಕೈ ಕೊಡ್ತಾರೆ ಅಂತಲ್ಲಪ್ಪ, ಹೆಣ್ಣು ಮಕ್ಳು ಅಂದ್ರೆ ನಾವ್ ಯಾಕೆ ಗೌರವ ಕೊಡ್ಬೇಕು ಅಂದ್ರೆ, ಇವತ್ತು ನಾವು ನೀವೆಲ್ಲ ಈ ಭೂಮಿ ಮೇಲೆ ಇದೀವಿ ಅಂದ್ರೆ ಒಂದು ಹೆಣ್ಣು, ಒಂದು ತಾಯಿ ತನ್ನ ಹೊಟ್ಟೆನಲ್ಲಿ 9 ತಿಂಗಳು ನಮ್ಮನ್ನ ಜೋಪಾನವಾಗಿ ಕಾಪಾಡಿ ಭೂಮಿಗೆ ತಂದಿದ್ದಾರೆ. ಆದ್ರೆ ನಮ್ಮ ಹೆಣ್ಣು ಮಕ್ಕಳಿಗೆ, ತಾಯಂದರಿಗೆ ಒಂದು ಜೋರು ಚಪ್ಪಾಳೆ ಕೊಡ್ರಿ. ಅದಕ್ಕೆ ಹೆಣ್ಣು ಮಕ್ಕಳು ಸ್ಟ್ರಾಂಗ್ ಗುರು ಅನ್ನೋದು ಅಲ್ವಾ? ಮೊನ್ನೆ ಒಂದು ಹಾಡು ಈಗ ಹೇಳಿದ್ರು ಏನೋ ಗೊತ್ತಿಲ್ಲಪ್ಪ. ಓನಲ್ಲ ನೀನಲ್ಲ ಕರಿಮಣಿ ಮಾಲಿಕ ನೀನಲ್ಲ. ಏನೆಲ್ಲಾ ಕಡೆ ಇದೆ ಸಾಂಗು. ಯಾವ ಕಡೆ ಹೋದ್ರು, ಆರ್ಕೆಸ್ಟ್ರಾಗ ಹೋದ್ರು ಅದೇ, ಸಂತೆಗೆ ಹೋದ್ರು ಅದೇ, ಜಾತ್ರೆಗೆ ಹೋದ್ರು ಅದೇ, ಎಲ್ಲ ಒಂದು 2 ವರ್ಷದಿಂದ ಇದೇ ಸಾಂಗ್ ಎಲ್ಲ ಕಡೆ. ರೀಲ್ಸ್ ಅಲ್ಲೂ ಅದೇ. ಹೆಣ್ಣು ಮಗಳು ಮದುವೆ ಮಾಡ್ಕೊಂಡಿದ್ದಾಳೆ, ಪಕ್ಕದಲ್ಲಿ ಗಂಡ ನಿಂತಿದ್ದಾನೆ, ಗಂಡನ್ ತೋರಿಸಿ ರೀಲ್ಸ್ ಮಾಡ್ತಾ ಇದ್ದಾರೆ. ಹೆಂಗೆ? ಇದೇ ಸಾಂಗು. ತಾಳಿ ಹಿಂಗ್ ಇಟ್ಕೊಂಡ್ಬಿಟ್ಟು ಓನಲ್ಲ ನೀನಲ್ಲ ಕರಿಮಣಿ ಮಾಲಿಕ ನೀನಲ್ಲ, ಅವ್ನ ಕೆನ್ನೆ ಬಿಟ್ಬಿಟ್ಟು ತಾಳಿ ಕಿತ್ಕೊಂಡದ. ಇನ್ಯಾವನು? ಅದಕ್ಕೆ ರೀಲ್ಸ್ ಮಾಡ್ಬೇಕಾದ್ರೆ ಸೆಲೆಕ್ಷನ್ ಸ್ವಲ್ಪ ಚೆನ್ನಾಗಿರ್ತದೆ ಅಲ್ವಾ? ಕೆಲವೊಮ್ಮೆ ಬಹಳ ಕಷ್ಟ. ರೀಲ್ಸ್ ಮಾಡ್ತಾ ಇರ್ತಾರೆ, ಹಿಂದ್ಗಡೆ ಬಂದು ಬಾರ್ ಅಂತ ಹೊಡೆದ್ಬಿಟ್ಟು ಹೋಗ್ತಾರೆ. ಮೊನ್ನೆ ಹಂಗೆ ಆಯ್ತು. ಸರ್ ನಿಮಗೆ ಕಿಪಿ ಕೀರ್ತಿ ಬಂದ್ರೆ ಮಿಮಿಕ್ರಿ ಮಾಡಿ ಅಂದ್ರ, ಕಿಪಿ ಕೀರ್ತಿ ಯಾವುದು? ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ, ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ. ಇನ್ನೊಂದ್ ಕಡೆ ಹೋದೆ, ಸರ್ ನರಸಿಂಹರಾಜ್ ಅವ್ರ ಧ್ವನಿ ಮಾಡಿ ಅಂತ. ಹಿರಿಯ ನಟದವ್ರು ನರಸಿಂಹರಾಜ್ ಧ್ವನಿ ಮಾಡ್ತೀವಿ. ಅಯ್ಯೋ ಹೋದ ಜನ್ಮದಲ್ಲಿ ಕತ್ತಿ ಆಗಿದ್ದಂತೆ, ಈ ಜನ್ಮದಲ್ಲಿ ವಿದ್ವಾಂಸ ಆಗಿದ್ದಾನೆ ಅಂತ. ಸ್ಟಾಪ್. ಯಾಕೆ ಅಂತ? ಯಾವ ನರಸಿಂಹರಾಜು? ಹಿರಿಯ ನಟ ನರಸಿಂಹರಾಜು ಅಂತ. ಅವರಲ್ಲ, ರೀಲ್ಸ್ ನರಸಿಂಹರಾಜ್ ಬಳ್ಳಾಪುರ. ನರಸಿಂಹರಾಜ್ ಬಳ್ಳಾಪುರ ಯಾವುದು? ಓ ಹೆಣ್ಮಗು ಹೆಣ್ಮಗು. ಅದ್ರ ಜೊತೆಗೆ ಇನ್ನೊಂದಂತೆ, ನಾನಿಮ್ಮ ಅಭಿಮಾನಿ ಅಣ್ಣ, ನಾನಿಮ್ಮ ಅಭಿಮಾನಿ ಅಣ್ಣ. ಯಾವ ಸ್ವಾಮಿ ತುಂಬ್ದು? ಬೆಳ್ತಂಗಡಿ ಬೆಳ್ತಂಗಡಿ. ಮೊನ್ನೆ ಆಕಾಶ ಬಂದಿರಲ್ಲ ಧರ್ಮಸ್ಥಳ, ಬರಾಕಿಲ್ವ ನಮ್ಮ ಮನೆಗೆ. ಅವರ ಗಂಟಕ್ಕದವ್ರೆ ನೀರಿಂದ ಕುಡಿದ್ಬಿಟ್ಟು ನನ್ನ ಮಗ ಅಂತ ಬೈಬೇಕಂತ. ಯಾವ್ಯಾವ ಮಿಮಿಕ್ರಿ ಕೇಳ್ತಾರೋ. ಈಗ ಎಲ್ಲ ಬರ್ತೀನಿ, ಮತ್ತೆ ಕಾರ್ಯಕ್ರಮ ಚೆನ್ನಾಗಾಗ್ತಿದೆ. ಇನ್ನು 3 ದಿನ ಕಾರ್ಯಕ್ರಮ ಇದೆ. ಅದಕ್ಕೋಸ್ಕರ ಓಂ ಪ್ರಥಮ ಅಂತ ನಾವು ಬಂದಿದ್ದೀವಿ. ನಿಮ್ಮ ಚಪ್ಪಾಳೆ ಇರಬೇಕು. ಕೊನೆಗೆ ಹೆಣ್ಣು ಮಕ್ಕಳು ಕಿಲಿಕಿಲ ಅಂತ ನಗ್ತಾ ಇರ್ಬೇಕು ಮನೆಯಲ್ಲಿ. ಆಗ ಜನ ಅಂತ ಕಾಂಚಾಣ ಉದುರುತ್ತೆ. ಇದನ್ನು ಕೇಳಿಸ್ಕೊಂಡ್ಬಿಟ್ಟು ಹೆಣ್ಣು ಮಕ್ಕಳು ಗಂಡನ ಹತ್ರ ಹೋಗಿ ಕೂತ್ಕೊಂಡು ಬ್ರಹ್ಮಾಂಡ ಗುರುಜಿಗಳು ಬಂದಿದ್ರು. ಹೆಣ್ಣು ಮಕ್ಕಳು ಮನೆಯಲ್ಲಿ ಕಿಲಿಕಿಲ ಅಂತ ನಗ್ತಿದ್ರೆ
ಜಂಜಣ ಅಂತ ಕಾಚಾಣ ಉದುರುತ್ತೆ. ನೀವು ಕೆಲಸಕ್ಕೆ ಹೋಗ್ಬೇಡಿ, ನಾವು ನಗ್ತೀವಿ, ಹಣ ಬೀಳುತ್ತೆ ಅಂತ ತಟ್ಟೆ ಇಟ್ಕೊಂಡು ಕಿರಿಕಿಲ ಕಿರಿಕಿಲ ಅಂತ ನಗ್ತಾ ಇದ್ರೆ ಗಂಡ ಏನ್ ಮಾಡ್ತಾನೆ, ತಗೊಂಡು ಮೆಂಟಲ್ ಹಾಸ್ಪಿಟಲ್ ಸೇರಿಸ್ಕೊಂಡು. ಹಾಗೇನೆ ಗಂಡಸರು ಅಷ್ಟೇ, ದುಡಿದು ತಿಂದು ಮನೆ ನೋಡ್ಕೋಬೇಕು. ಕೆಲವರು ದುಡಿಯೋದಿಲ್ಲ, ಮಾಡೋದಿಲ್ಲ, ಯಾವಾಗಲೂ ಕುಡ್ಕೊಂಡು ಬಿದ್ದಿರ್ತವೆ. ಬೆಳಿಗ್ಗೆ ಹೆಗ್ಣ ಬಂದು ಅಲ್ಲುಜೂರು ಹೆಚ್ಚಾಗಲ್ಲ, ಚರಂಡಿಲೇ ಮಲಗಿರ್ತಾರೆ. ಅದಕ್ಕೋಸ್ಕರ ವಿಶೇಷವಾಗಿ ಗಂಡಸರಾಗ್ಲಿ ಹೆಂಗಸರಾಗ್ಲಿ ಜೀವನದಲ್ಲಿ ಮಾತನಾಡ್ತಾ ಇದ್ದಾರೆ ನೋಡಿ. ದೇವೇಗೌಡ ದೊಡ್ಡ ಹೋರಾಟಗಾರ, ರಾಜ್ಯದ ವಿಷಯ ಕೇಳಿಸಿಕೊಂಡ್ರಿ. ದೇವೇಗೌಡ ಹೋರಾಟಗಾರ,